ಭಾಗ್ಯವನೆಲ್ಲ ಓದದಿಂದಲೇ ಬೋಧಿಸುವ ಜನರ ಭೇದಾಮತಿ ಕೆಡಿಸಿರುವ ಸಾಧು ನಿಜ ಗುಳಿಗೆ ಮಣಿಯುವೆನೋ ಸಾಧು ನಿಜ ಗುಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಳಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋನ್ಮನಗೊಳಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಹಬ್ಬೈದ ಬೋಧಾಡಿ ಸುಂದರನ್ನಾಗಿ ಗೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜನೆ ಕೇಳುವ ತನಕ ಬಾಳ ಕೂತಲಿರುವಡೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ಭಸಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ ದಕ್ಷಿಣಮೂರ್ತಯೇ ನಮಃ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 4ನೆಯ ಸಂಧಿ 1ನೆಯ ಸೂತ್ರದ 4ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿ ಈ ಒಂದು ಶ್ರೂತದಲ್ಲಿ ಗುರುವಚನವೇ ಶ್ರುತಿ ಗುರುವಚನವೇ ಸ್ಮೃತಿ ಗುರುವಚನವೇ ಸರ್ವ ಇನಿಯಡೆ ಅಂತ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ಯಾತಕ್ಕಾಗಿ ಇಂಥ ಪಾರಮಾರ್ಥದ ಸ್ವಯಂ ಶಂಭೂ ರೂಪವಾಗಿ ಸ್ವತಂತ್ರವಾಗಿ ಅಚಲವಾಗಿ ಸತ್ಯವಾಗಿರುವಂಥ ನಮ್ಮ ಸ್ವರೂಪ ಸಾಕ್ಷಾತ್ಕಾರದ ದೃಢವಾದ ಅನುಭವ ಯಾಕೆ ಆಗ್ತಾ ಇಲ್ಲಂದರೆ ನೀನು ಏನೇ ಮಾಡು ಎಂತ ಮಾಡು ಅಥವಾ ಬಿಡು ಗುರು ವಚನ ಇಲ್ಲದಿದ್ದರೆ ಇದು ಸಾಧ್ಯ ಇಲ್ಲ. ಅದಕ್ಕಾಗಿ ಶಾಸ್ತ್ರಗಳಲ್ಲಿ ವಿಶ್ವಾಸ ಇದ್ದು ಪರಮಾತ್ಮನಲ್ಲಿ ವಿಶ್ವಾಸ ಅದ, ಗುರುವಿನ ಉಪದೇಶದಲ್ಲಿ ವಿಶ್ವಾಸ ಇಲ್ಲದಿದ್ದರೆ
ನಿನಗೆ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಆಗಲಿಕ್ಕೆ ಅದೇ ಕಾರಣ ಆಗಿದೆ ಅಂದರು. ಶಾಸ್ತ್ರ ಕಾರಣ ಅಲ್ಲ, ವೇದಗಳು ಕಾರಣ ಅಲ್ಲ, ಆಗಮ ಉಪನಿಷತ್ತು ಕಾರಣ ಅಲ್ಲ. ಆದರೆ ಆ ಒಂದು ವಚನ ಉಪದೇಶವನ್ನ ನಿನಗೆ ಅನುಭವಕ್ಕೆ ತಂದು ಕೊಡಲಿಕ್ಕೆ, ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಪರಬ್ರಹ್ಮ ಏನದ ಅದನ್ನು ನಿನ್ನ ಅನುಭವಕ್ಕೆ ತಂದು ಕೊಡಬೇಕಾಗಿದ್ರೆ ನೇರವಾಗಿ ಶಾಸ್ತ್ರ, ನೇರವಾದ ಆಗಮ ಸ್ಮೃತಿ ಶ್ರುತಿಗಳಲ್ಲ, ಅವುಗಳನ್ನು ನಿನ್ನ ಅನುಭವಕ್ಕೆ ತಂದು ಕೊಡುವಂಥ ಗುರು ವಚನದಲ್ಲಿ ವಿಶ್ವಾಸವನ್ನು ಮಾಡು ಅಂತ ಹೇಳಿ, ಕಾರಣ ಮುಂದೆ ಗುರುವಚನವೇ ಶ್ರುತಿ ಪರಮಾರ್ಥವಿದು ತಾನು ಗುರುವಿಂದ ವೇದ್ಯವೆಲ್ಲವೂ ನೋಡೆ, ಗುರುವಾಕ್ಯವಿಲ್ಲದೆ ಜಗದಳು ಏನೊಂದು ದೊರಕೊಳ್ಳಲು ಅರಿಯದು ಎಂತಾರ್ಗೆಯು ಅಂತ ಇಲ್ಲಿ ಮಹಾತ್ಮ ಹೇಳ್ತಾರೆ. ಒಂದು ಕಾಲಕ್ಕೆ ಏನಾಗಿತ್ತು ಅಂದರೆ, ಶ್ರುತಿಯನ್ನು ನೋಡಿ ನಾವು ಅಶುದ್ಧವಾಗಿ ವಿರುದ್ಧವಾಗಿ ನಮ್ಮ ಮನಸ್ಸಿಗೆ ಬಂದಂತೆ ನಾವು ಅರ್ಥವನ್ನು ಮಾಡಿಕೊಂಡವರು ಎಷ್ಟೋ ಮಂದಿ ಉಂಟು. ಅದೇ ಒಂದು ಭಗವಂತ ನುಡಿದಂಥ ವೇದಗಳನ್ನು, ಅಲ್ಲಿ ಇರುವಂಥ ಭೇದಗಳನ್ನು ಅರಿಯದೆ ಸಾರ ಸಗಟಾಗ ಸ್ವೀಕರಿಸಿ ಆ ಒಂದು ವೇದದ ಕರ್ಮ ಭಾಗದಿಂದನೇ ಮೋಕ್ಷ ಆಗ್ತದಂತ ಮಾತನ್ನು ನಂಬಿದವರು ಉಂಟು. ಆ ವೇದದ ಮಧ್ಯಮ ಕಾಂಡ ಉಪಾಸನೆಯಿಂದ ಮೋಕ್ಷ ಆಗ್ತದಂತ ಹೇಳೋ ಮಾತುಗಳು ಅರ್ಥ ಆಗ್ಯಾವ. ಅದನ್ನೇ ಮುಂದುವರೆದು ಜ್ಞಾನದಿಂದಲೇ ಮೋಕ್ಷ, ಅದಕ್ಕೆ ಜ್ಞಾನ ದೇವತು ಕೈವಲ್ಯ ಅಂತ ಹೇಳಿದವು ಅರ್ಥ ಆದವು. ಇವು ಮೂರರಲ್ಲಿ ಯಾವುದು ಸತ್ಯ ಅನುಭವ ಅಂತ ಗೊತ್ತಾಗಬೇಕಾದ್ರೆ ನಿನಗೆ ಗುರುಮುಖದಿಂದನೇ ಹೋಗು. ಹಾಗಾಗಿ ಹಿತೋಪದೇಶಕನಾದಂಥ ಗುರುವಿನ ಮಾತೇ ಶ್ರುತಿ, ಇದು ತಾನೇ ಸತ್ಯ ಅಂದ್ರು. ಇದು ಪರಮಾರ್ಥವಿದು ಅಂದ್ರೆ ಇದೇ ಸತ್ಯ ನೋಡು, ಉಳಿದವೆಲ್ಲ ಮಿಥ್ಯ ಅಂತ ಅರ್ಥ. ಹಾಗಾಗಿ ನೀನು ಗುರುವಿಂದೆ ವೇದ್ಯವೆಲ್ಲವೂ ನಿನಗೇನು ಕಾಣಲಾರ್ದು ಯಾವ ರೀತಿ ಕಾಣಬೇಕು, ನೋಡಲಾರ್ದು ಯಾವ ರೀತಿ ನೋಡಬೇಕು, ಅನುಭವಕ್ಕೆ ಬರಲಾರ್ದನ್ನು ಅನುಭವ ಹೇಗೆ ಮಾಡಿಕೊಳ್ಳಬೇಕು ಅಂತ ಅದಲ್ಲ. ನೀನು ಎಲ್ಲವನ್ನು ಬಿಟ್ಟು ಅಥವಾ ಎಲ್ಲವನ್ನು ಹಿಡಿದು ಗುರು ವಚನ ಬಿಟ್ಟರೆ ನಿನಗೆ ತೋರೋದಿಲ್ಲ. ಎಲ್ಲವನ್ನು ಬಿಡು, ಗುರು ವಚನವನ್ನು ಹಿಡಿ, ನಿನಗೆಲ್ಲವೂ ಗೋಚರವಾಗುವುದು. ಅದಕ್ಕಾಗಿ ನೋಡು, ವಿಚಾರ ಮಾಡಿ ನೋಡೆ, ಗುರುವಾಕ್ಯವಿಲ್ಲದೆ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಉಪದೇಶವಿಲ್ಲದೆ ಎಂತಾರ್ಗೆಯು ಅಂದರೆ ಎಂತಪ್ಪ ಪುರುಷನಿಗಾದರೂ ಆ ಒಂದು ದೇವಾನುದೇವತೆಗಳಿಗೂ ಕೂಡ ಆಗೋದಿಲ್ಲ ಅಂದಾರ. ಇಲ್ಲಿ ನಾನು ಏನೇನೋ ಮಾಡೀನಿ, ಏನೇನೋ ತಿಳಿದೀನಿ ಅಂತ ನಿನಗೆ ಅನಿಸಿದ್ರು ಕೂಡ ಅದು ನಿನಗೆ ತಿಳಿಯೋದಿಲ್ಲ. ಇಲ್ಲಿ ಅಷ್ಟೇ ಅಲ್ಲ, 3 ಲೋಕಗಳಂದ್ರು, ಸ್ವರ್ಗ ಮರ್ತ್ಯ ಪಾತಾಳ ಅಂದ್ರೆ ಸ್ವರ್ಗದಾಗ ಇರೋರು ದೇವತೆಗಳಲ್ಲ, ಅಂಥವ್ರಿಗೂ ಇಲ್ಲ ಅಂದಾಗ ಗತಿ ಏನಾದ. ಹಾಗಾಗಿ ಇದು ಆಗುತ್ತದೆ ಅಂತ ನಿಶ್ಚಯವಾಗಿ ಮಹಾತ್ಮ ಹೇಳ್ತಾರೆ ಗುರುವಚನದಿಂದ. ಅದಕ್ಕೆ ಯಾಕಂದ್ರೆ ಅಪರೋಕ್ಷ ಜ್ಞಾನವಾಗುತ್ತದೆ. ಅದರಿಂದ ನಿನಗ ದೃಢಾಪರೋಕ್ಷ ಜ್ಞಾನ ಆಗಬೇಕಾಗಿತ್ತಂದ್ರೆ ಗುರುವಿನ ಉಪದೇಶ ಇಲ್ಲದೆ ಆಗುತ್ತದೆ ಅಂತ ಅಂದ್ರೆ
ಹಿಂದೆ ಅವತಾರ ಪುರುಷರಾದ ಅವತಾರಿಗಳು ಯಾರು? ರಾಮ, ಕೃಷ್ಣ, ವಶಿಷ್ಠ, ಸಾಂದೀಪ, ಇನ್ನು ಎಷ್ಟು ಮಂದಿ ಬೇಕು? ಒಂದು ದೊಡ್ಡ ಲಿಸ್ಟ್ ಆದ. ಗುರು ಪರಂಪರೆಯಲ್ಲಿ ಮುಮುಕ್ಷುಗಳಾಗಿ ಅಂತ ಮೋಕ್ಷವನ್ನ ಪಡೆದಂತ ಗುರು ಪರಂಪರೆಯ ದೊಡ್ಡ ಲಿಸ್ಟ್ ಆದ. ಅದರಲ್ಲಿ ಸುಮ್ಮನೆ ಹೇಳ್ತಾನೆ, ರಾಮ ಯಾಕ ವಶಿಷ್ಠರನ್ನ ಗುರುವಾಗಿ ಸ್ವೀಕಾರ ಮಾಡಿದ? ಕೃಷ್ಣ ಯಾಕ ಸಾಂದೀಪರನ್ನ ಗುರುವಾಗಿ ಸ್ವೀಕಾರ ಮಾಡಿದ? ಹೀಗೆ ಆಚಾರ್ಯ ಶಂಕರರು ಗೋವಿಂದರನ್ನ ಯಾಕೆ ಸ್ವೀಕಾರ ಮಾಡಿದರು? ಹೀಗಾಗಿ ನಿಜಗುಣ ಶಿವಯೋಗಿಗಳು ಕೂಡ ಶಂಭುಲಿಂಗ ಮಹಾಸ್ವಾಮಿಗಳಿಗೆ ಗುರುವನ್ನಾಗಿ ಸ್ವೀಕಾರ ಮಾಡಿದರು. ಸಿದ್ಧಾರೂಢ ಮಹಾಸ್ವಾಮಿಗಳು ಗಜದಂಡ ಶಿವಯೋಗಿಗಳನ್ನ ಗುರುವಾಗಿ ಸ್ವೀಕಾರ ಮಾಡಿದರು. ಎಷ್ಟು ಮಂದಿ ಯಾವ ಆತ್ಮಜ್ಞಾನದ ಪಾರಮಾರ್ಥದಲ್ಲಿ ಪ್ರವೀಣರಾಗಿ ಉನ್ನತ ಮಟ್ಟದಲ್ಲಿ ಆಗಿ ಹೋದಂಥ ಇತಿಹಾಸವನ್ನು ತೆಗೆದು ನೋಡಿದರೆ ಗುರುವಿಲ್ಲದೆ, ಗುರು ವಚನವಿಲ್ಲದೆ, ಗುರು ಉಪದೇಶವಿಲ್ಲದೆ ಅವರ ಮೋಕ್ಷ ಆತಿತ್ತಂದ್ರೆ ಇಷ್ಟು ಮಂದಿ ದಡ್ರೇನು? ಒಬ್ಬನು ದಡ್ಡ ಇರಲಿ ಏನಪ್ಪ, ಅದು ಒಪ್ಪ್ಯಾನ? ಇಷ್ಟೆಲ್ಲ ಮಂದಿ ಒಪ್ಪ್ಯಾರ ಅಂತಂದ್ರೆ ಏನಾಯ್ತು? ಇದು ಸತ್ಯ ಅಂತ, ಇದು ಪರಮಾರ್ಥವಿದು, ಇದು ಸತ್ಯ. ಅದಕ್ಕಾಗಿ ಅಂಥವರೇ ಈ ರೀತಿ ಅಂತ ಗೊತ್ತಿದ್ದಾಗ ನಮ್ಮಂತ ನಿಮ್ಮಂತ ಅನ್ಯರ ಮಾತೇನು? ಅದಕ್ಕಾಗಿ ಗುರುವಿಲ್ಲದೆ ಏನೊಂದು ಪುರುಷಾರ್ಥವು ಪ್ರಾಪ್ತಿಯಾಗದು, ಏನಾಗೋದಿಲ್ಲ ನನಗೆ. ಹಾಗಾಗಿ ಇಲ್ಲಿ ನಾವು ಏನಂತ ಹೇಳ್ಕೊಂಡು ಬಂದೀವಿ ಶ್ರುತಿಗೆ ಅಂದರೆ, ಶ್ರುತಿಗಳಿಗೆ ನಾವು ವೇದ ಅಂತ ಕರೆದೀವಿ. ವೇದ ಅಂದರೆ ಆಮ್ನ ಅಂದರೆ, ಶ್ರುತಿ ಅಂದರೆ ಶಬ್ದ ಬೇರೆ ಅರ್ಥ ಒಂದೇ. ಹೀಗೆ ಗುರುವಾಕ್ಯಕ್ಕೆ ಹೇಳುವುದೆಲ್ಲವೆಂದು ಶಂಕೆಯನ್ನು ಮಾಡಲು ಶ್ರುತಿಗೆ ನಾವು ವಾಕ್ಯ ಅಂತೀವಿ, ಗುರುವಿನ ಮಾತಿಗೆ ವಾಕ್ಯ ಅನ್ನಂಗಿಲ್ಲ ಅಂತಂದ್ರೆ ಅದು ಈಶ್ವರನ ವಾಣಿಯಾದ ಶ್ರುತಿಯು. ಅದು ಯಾರು ನೋಡಿದಾರ? ಈಶ್ವರನ ವಾಣಿ. ಅದು ಎಲ್ಲಿ ಹೇಳ? ನಿಮ್ಮ ಮನೆಗೆ ಬಂದು ಹೇಳ್ಯಾನ? ನಿಮ್ಮೂರಾಗ ಬಂದು ಡಂಗೂರ್ ಹೊಡೆದ ಹೇಳ್ಯಾನ? ಆವತ್ತೆ ಬೆಟ್ಟದಲ್ಲಿ ಶಂಕನಾದ ಮಾಡ್ಯಾನ? ಏನು ಮಾಡಿಲ್ಲ. ಅದು ಶ್ರುತಿ ಏನಾಯ್ತಂದ್ರೆ, ಯಾರಿಗೂ ಅಜ್ಞಾತ ಅಂದ್ರೆ ಈಗ ಯಾರು ಇಲ್ಲದ ಒಂದು ಸ್ಥಳ, ಯಾರ್ಯಾರು ಇಲ್ಲದ ಒಂದು ಜಾಗ, ಕಾಣಲಾರ್ದ ಜಾಗ, ಅದು ಅಜ್ಞಾತ ಸ್ಥಳ ಅಂತಾರಲ್ಲ. ಎಲ್ಲಾರಪ್ಪ ಅಜ್ಞಾತ ಸ್ಥಳ ಅಂದ್ರೆ ಆ ಸ್ಥಳ, ಅಲ್ಲಿ ಜಾಗ, ಅಲ್ಲಿ ಏನಂತ ಯಾರಿಗೆ ಗೊತ್ತಿಲ್ಲ ಅಂತ ಅರ್ಥ. ಅದು ಎಲ್ಲರಿಗೂ ಗೊತ್ತಿಲ್ಲದ ಯಾವುದು ಅಂದ್ರೆ ಪರಬ್ರಹ್ಮ ವಿಷಯ. ಪರಬ್ರಹ್ಮ ಗೊತ್ತಿತ್ತ? ಅಂಥದ್ದನ್ನ ಬೋಧಿಸುವಂಥದ್ದೇನದ? ಈಶ್ವರನ ವಾಣಿ ಶ್ರುತಿ. ಆದರೆ ಆ ಒಂದು ಅಸಾಧ್ಯವಾಗಿರ್ತಕ್ಕಂಥ ಎಲ್ಯಾನ ಪರಮಾತ್ಮ ಎಲ್ಯಾನಂತ ಎಲ್ಲೆಲ್ಲೋ ಹುಡುಕ್ತಾ 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 ಹೋದೆಲ್ಲ, ಬಲ್ಲಂತ ಬದಿಯಲ್ಯಾನಂತ ಮಹಾತ್ಮರ ಬದಿಯಲ್ಯಾನಲ್ಲ ಅಂತ ಎಲ್ಲಾನ ಎಲ್ಲಾನಂತ ಹಿಂಗೆ ಹೊಂಟಿ ನೀನು. ನಿನ್ನಲ್ಲೇ ಆನಂತ ಹೇಳಿದವನು ಶ್ರುತಿ ಅಲ್ಲ, ಈಶ್ವರ ಅಲ್ಲ, ಗುರು ಹೇಳಿದ ನೋಡು. ಗುರು ಹೇಳಿದ್ನಿಲ್ಲ ನಮಗ. ಹಾಗಾಗಿ ಗುರು ವಾಕ್ಯವಿಲ್ಲದೆ ಪರತತ್ವ ಎಂತಪ್ಪ ಪುರುಷರಿಗೆ ಸಿದ್ಧಿಸದು. ಅದರಿಂದೇ ಗುರುಪಯೋಧರೆ ಕೇಳು ಪರಿಭಾವಿಸಿದೊಡೆ ಇಂತು ಗುರು ವಚನವೇ ವೇದವೆನಿಪದು ಅಂತ ಇಲ್ಲಿ ಯಾವ ಗುರು ವಾಕ್ಯವಿಲ್ಲದೆ, ವೇದದ ಅರ್ಥವನ್ನ ಬೋಧಿಸುವ ಗುರುಗಳ ಉಪದೇಶವಿಲ್ಲದೆ ಏನು ಹೇಳಿದ್ರು? ನಿನಗ ಏಕಾಕ್ಷರ ಆಗಲಿ
ಅಕ್ಷರ ಆಗಲಿ, ಪಂಚಾಕ್ಷರ ಆಗಲಿ, ಷಡಾಕ್ಷರಿ ಮಂತ್ರ ಆಗಲಿ, ಅಷ್ಟಾಕ್ಷರ ಮಂತ್ರವಾಗಲಿ, ಇಷ್ಟು ಹೇಳಿದ ಉಪದೇಶಕ್ಕೆ ಗುರು ಅಂತ ಹೇಳಂಗಿಲ್ಲ. ಅಂದ್ರೆ ಇಲ್ಲಿ ಏನು ಹೇಳಬೇಕು? ಇಲ್ಲಿ ವೇದಾರ್ಥವನ್ನು ಬೋಧಿಸುವ ಗುರುಗಳಂದ್ರು. ವೇದದ ಅರ್ಥ ಏನಿರ್ತದ? ತತ್ವಮಸಿ ಮಹಾವಾಕ್ಯವನ್ನು ಆಧಾರವಿಟ್ಟುಕೊಂಡು ಅದು ವಾಚಾರ್ಥ ಲಕ್ಷಾರ್ಥವನ್ನು ಬೋಧಿಸಿ ವಾಚಾರ್ಥವನ್ನು ಹೊಟ್ಟಿನಂತೆ ತ್ಯಾಗ ಮಾಡಿ ಲಕ್ಷಾರ್ಥವನ್ನು ಹಿಟ್ಟಿನಂತೆ ಭೋಗ ಮಾಡುವಂತ ಯಾರು ಹೇಳ್ತಾರ ಅವರು ಗುರುಗಳು. ಅಂಥವರ ಉಪದೇಶ ಇಲ್ಲದೆ ಪರತತ್ವ ಅಂದ್ರೇನು? ಪರಬ್ರಹ್ಮ ಅಂತ ಅರ್ಥ. ಎಂಥ ಪುರುಷರಿಗಾದರೂ ಸಿದ್ಧಿಸದು ಅಂದ್ರೆ ದೊರೆಯದು. ಇಲ್ರಿ ನಾನು ಬಹಳ ವರ್ಷ 12 ವರ್ಷ ಯೋಗ ಮಾಡೀನಿ, 6 ವರ್ಷ ತಪಸ್ಸು ಮಾಡೀನಿ, 3 ವರ್ಷ ಒಂಟಿಗಾಲಿ ನಿಂತೀನಿ, ಮತ್ತು ನಾನು ಅನ್ನ ನೀರನ್ನು ತೊರೆದು ಉಪವಾಸವಾಗಿ ಕಠೋರವಾದ ಕರ್ಮಗಳನ್ನು ಮಾಡೀನಿ ಅಂದರೂ ಕೂಡ ನನಗಾಗೋದಿಲ್ಲ ಅಂದರು. ಅದಕ್ಕೆ ಅಲ್ಲಿ ಹೇಳು, ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನೆ ಮಾರು ದೊರೆಯಬೇಡ, ಹೇಳಲ್ಲ, ಧನವನೀಗರೇಬೇಡ, ಇನಿತು ಸಂಜನಿಸಲು ಅಗವೆಲ್ಲವೂ ಅಳುಪದು, ಅದರಿಂದೇ ನಂಬು ಜ್ಞಾನವನೇ. ಅದರಿಂದ ಆಗ್ತಿತ್ತಂದ್ರೆ ಅದನ್ನ ಇಷ್ಟ ಕೇಳ್ತಿದ್ರು ಅವರು. ಶರೀರ ದಂಡನೆ ಮಾಡ್ರು, ಮನಸ್ಸನ್ನ ನಿಲ್ಲಿಸ್ರು, ಮನೆ ಮಾರನ ತೊರಿರು, ಇದ್ದ ಸಂಪತ್ತೆಲ್ಲ ಬೀದಿಗೆ ಚೆಲ್ರು ಅಂತ ಹೇಳೋದಾಗಿತ್ತಲ್ಲ. ಇವು ಮಾಡಬೇಡ್ರಂತ ಅವ್ರು ಹೇಳಿದ್ರು. ಅಂದರೆ ಈ ರೀತಿ ಸ್ವಚ್ಛವಾಗಿ ಅದರ ಲಕ್ಷಾರ್ಥವನ್ನು ಶಿಷ್ಯರಿಗೆ ತಿಳಿಸಿ, ಈ ರೀತಿ ನೀ ತಿಳಿದುಕೊಂಡಾಗ, ವಿಶ್ವಾಸವನ್ನು ಮಾಡಿದಾಗ ನಿನಗೆ ಪರತತ್ವದ ಅರಿವು ಆಗ್ತದಂತ ಹೇಳುವಂಥ ಗುರುವಚನವೇ ಶ್ರುತಿ. ಆ ಕಾರಣಕ್ಕಾಗಿ ವೇದ ವಾಕ್ಯದ ಅರ್ಥದ ಜ್ಞಾನ ಉಂಟು ಮಾಡಿಕೊಡುವುದು ಗುರುವಾಕ್ಯವೇ ಮುಖ್ಯ ಅಂತ ಹೇಳಿದಂಗೆ ಆಯ್ತು. ಶ್ರುತಿ ವಾಕ್ಯ ಮುಖ್ಯ ಅನ್ನಲಿಲ್ಲ, ಈಗ ಗುರುವಾಕ್ಯವೇ ಮುಖ್ಯ. ಮಾತಿನಲ್ಲಿ ಏನಾದ್ರಿ ಅಂದ್ರೆ ಮಾತಿನಿಂದ ಬಂದ್ ಆಗ್ಯದ, ಮಾತಿನಿಂದ ಬಿಡುಗಡೆ ಆಗ್ಯದ. ಹಿಂಗೆ ಒಂದು ಊರಾಗ ಶಾಸ್ತ್ರ ಕೆಡದಿತ್ತು, ಆಚಾರ್ಯರು ಬಂದಿದ್ರು, ಹೇಳಕತ್ತಿದ್ರು. ಅಲ್ಲಿ ಸ್ವಲ್ಪ ಬಹಳ ವಿದ್ಯಾವಂತರು, ಉದ್ಯೋಗಸ್ಥರು, ಅವ್ರಿಗೆ ನಿವೃತ್ತಿ ಆಗಿತ್ತು. ಆತನು ಕೇಳಕ್ ಬಂದಿದ್ದ. ಬಂದಾಗ ಅಲ್ಲಿ ನಡೆದತ್ತು. ಆವಾಗ ಆ ಊರಲ್ಲಿ ಉಪದೇಶ ಮಾಡಿದಂಥ ಕೆಲವು ಮಂದಿ ಶಿಷ್ಯರು ಇಲ್ಲಿ ಕೇಳಕ್ ಬರ್ತಿದ್ರು. ಇವರಿಗೆ ಸಿಟ್ಟಲ್ಲ. ಎಲ್ಲಿಯಾದ ವೈಷಮ್ಯ ಅಂದ್ರೆ, ಒಬ್ಬ ಗುರುವಿನ ಶಿಷ್ಯರು ಇನ್ನೊಬ್ಬ ಶಿಷ್ಯರಲ್ಲಿ ಕೇಳಕ್ ಹೋದ್ರೆ ಬೇಸರ ಪಡೋರಾರ, ವೈಷಮ್ಯ ಇದ್ದವ್ರು ನಾರ. ಅಲ್ಲಿಗೆ ಹಾಕೋತ್ರಿ, ನಾ ಇಲ್ಲೇನು ಹೇಳಕ. ಅವಾಗ ಕೇಳಿ ಮನೆಗೆ ಹೋಗ್ಬೇಕಾದ್ರೆ ಆತನ ಮನೆ ಮುಂದೆ ಹೋಗ್ಬೇಕು, ಗುರುಗಳ ಮನೆಯಿಂದ. ಏನಪ್ಪ ಈಗ ಬಂದ್ರೇನ? ಹೌದಪ್ಪ. ಏನು ಹೇಳಿದ್ರು? ಹಿಂಗೆಲ್ಲ ಹೇಳಿದ್ರಪ್ಪ. ಆಯ್ತು, ಮಾತಿನಿಂದ ಬರೀ ಮಾತಿನಿಂದ ಮೋಕ್ಷ ಆಗ್ತದ. ಅವನು ಹೇಳಿದವನು ಅವೆಲ್ಲ ಹಿಂಗೆಲ್ಲ ಮಾಡಬೇಕು, ಮಾಡಿದ್ರೆ ಮೋಕ್ಷ ಆಗ್ತದೋ, ಮಾತಿನಿಂದ ಹೆಂಗಾಗ್ತದ ಅಂತ ದಿವಸ ಅನ್ನತ್ತ. ಇವ್ರು 2 ದಿನ 3 ದಿನ ಬಿಡದಂಗೆ ಬರೋರಿಗೆ ಒಂದು ದಿವಸ ಕುಂತ್ರು. ಎಲ್ಲರೂ ಹೋದ್ಮೇಲೆ ಯಾಕೆ ಕುಂತ್ರಿ ಅಂದ್ರೆ ಅವ್ರು ಹೇಳಿದ್ರು ಸತ್ಯವಾಗಿ, ನೋಡ್ರಿ ನಮ್ಗ ಇಲ್ಲಿ ಗುರುಗಳು ಮೊದಲು ಉಪದೇಶ ತಗೊಂಡಿವಿ, ಅವ್ರ ಮನೆ ಮುಂದ ಬರಬೇಕು ಹೋಗ್ಬೇಕು, ದಿವಸ ಕೇಳ್ತಾನ. ಏನು ಮಾಡಂತ ಹೇಳಿದ ಗುರುಗಳು ಅಂದ್ರೆ, ಏನು ಮಾಡೋದಿಲ್ಲ ತಿಳಿಯದ ಅದಂತ ಇಷ್ಟ ಹೇಳ್ತಾರ ಅವರು.
ಅರಿವಿನಿಂದಲೇ ಮುಕ್ತಿ ಅಂತ ಹೇಳ್ತಾರೆ. ಅದಕ್ಕಾಗಿ ತಿಳಿದು ಮುಕ್ತರಾಗ್ರಪ್ಪ ಅಂತ ಹೇಳ್ತಾರ ಅಂತ. ಇದು ಹೇಳಿದ್ರೆ ಬಾಯಿಲಿಂದ ಮಾತಾಡಿದ್ರೆ ಮೋಕ್ಷ ಆಗ್ತದೇನೋ, ಮಾಡೋ ಕೆಲಸ ಏನು ಹೇಳ್ಯಾರ, ಏನು ಮಾಡ್ಲಾರ್ದು ಹೆಂಗಾಗ್ತದ? ಅವ್ರು ಮಾಡವ ಅವಲ್ಲ ಅವ್ರ ಕೆಲಸ ಹಿಂಗಂತಾರ್ರಿ. ಸರಿ, ನಾಳೆಗೆ ನೀವು ಶಾಸ್ತ್ರಕ್ಕೆ ಮುಗಿಸಿ ಹೋಗುವಾಗ ನಿಮ್ಮ ಮನೆ ಕರ್ಕೊಂಡು ಹೋಗ್ರಿ. ನೀವೇನು ಚಾಗಿ ಮಾಡೋದು ಬೇಕಾದ್ರೆ ಸುಮ್ಮನೆ ಬರ್ತೀನಿ, ಹೆಂಗೋ ದಿವಸ ಮಾತಾಡ್ಸೋಣ, ಅದಂಗೆ ಮಾತಾಡ್ರಿ, ನನಗೆ ಸಂಬಂಧ ಇಲ್ಲ, ಗುರುಗಳಾರಂತ ನೀವು ಬಿಡೋದು ಬೇಡ ಅಂತ ಹೇಳ್ದ. ಆಯ್ತಂತ ಹೋದ್ರು. ದಿವಸ ಪದ್ಧತಿ ಇತ್ತಲ್ಲ, ಅದ್ರಂಗೆ ಕೇಳ್ದ, ಬರೇ ಮಾತಿನಿಂದ ಮೋಕ್ಷ ಆಗ್ತದ ಏನು ಮಾಡೋದಾದ ಅಲ್ಲಿ ಅಂದ. ಇಲ್ರಿ ಮತ್ತೆ ತಿಳಿಯೋದಾದಂತ ಹೇಳ್ತಾರ ಅವರು, ನೀವಿದ್ರ ಮಾಡೋದಂತ್ರಿ, ಮಾತು ನೀನು ಹೆಂಗೆ ಬಿಡುಗಡೆ ಆಗ್ತದ ಅಂತಂದಾಗ ಹಿಂದಿದ್ದಲ್ಲಿ ಇವ್ರ ಗುರುಗಳು ಕಟ್ಟಿ ಹಾಕ್ರಿ ಅವನಂದ. ಅವನು ಕಟ್ರಿ ಇಲ್ಲ ಅಂದ. ಅವನು ರೌದ್ರೌತರ ಆಗ್ಬಿಟ್ಟ. ಯಾರು ಇವರು? ಯಾವ ನನ್ನ ಕಟ್ಟಕ್ಕೆ ನೀನು ಯಾರಂದ? ಶಾಂತಿ ಅಂದ. ಶಾಂತಿ, ನಿನ್ನ ಕಟ್ಟಬೇಕಂತ ಬಂದಿಲ್ಲ, ಕಟ್ಟಿ ಹಾಕ್ಬೇಕಂತನಿಲ್ಲ. ನಿನಗೆ ನಿಜವಾದ ಅರ್ಥವನ್ನ ಗೊತ್ತಿಲ್ಲದೆ ಶಿಷ್ಯರನ್ನ ಮೂಢನ ಮಾಡಕೊಂಡಿದ್ದೆಲ್ಲ, ನಾನು ನಿನಗೆ ಕಟ್ಟಿ ಹಾಕುವಂತ ಯಾವುದೋ ಕರ್ಮ ಮಾಡಿ, ನೀನು ಕಂಬಿಲ್ಲ, ಹಗ್ಗಿಲ್ಲ, ಯಾರು ನಿನ್ನ ಹಿಡಿದಿಲ್ಲ, ಕಟ್ಟಿಲ್ಲ. ಆದ್ರೆ ನಿನಗೆ ಪೆಟ್ಟಾಯ್ತಿಲ್ಲ, ಮಾತಿನಿಂದ ಆಗಿದಿಲ್ಲ, ಬಂದಾಯ್ತಲ್ಲ. ಮತ್ತೆ ಇಲ್ಲೇ ಇಷ್ಟ ಆಗ್ಯದಂದ್ಮೇಲೆ ಅದು ಕೂಡ ಹಿಂಗೆ ಆಗ್ತದಪ್ಪ. ಅಂದ್ರೆ ಪೆಟ್ಟು ತಗಲ್ಬೇಕು. ನಿನಗೆ ಪೆಟ್ಟು ಅರ್ಥ ಆಯ್ತಲ್ಲ, ಅದ್ರಂಗ ಇದನ್ನು ಅರ್ಥ ಆಯ್ತಂದ್ರೆ ಮಾತೇ ಸಾಕು, ಮತ್ತೇನು ಮಾಡೋದು ಬೇಕಾಗಿಲ್ಲ. ಅದಕ್ಕೆ ಗುರುವಚನವೇ ಸ್ಮೃತಿ ಅಂತ ಹೇಳಿದ. ಆವಾಗ ಅವ್ರಿಗೆ ನಿರ್ಭಯ ಆಯ್ತು ನೋಡ್ರಿ. ಅದ್ರಂಗ ಇಲ್ಲಿ ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣ ಆಗಮ, ಗುರುವಚನವೇ ಸಕಲಾರ್ಥ ಸಿದ್ಧಿಗಳಾಗು, ಗುರುವಚನವೇ ಮೋಕ್ಷಗತಿ ಹೇತು. ಈ ಗುರುವಿನ ಮಾತು ಏನು ಮಾಡ್ತದಂದ್ರೆ, ನಿನಗೆ ಗೊತ್ತು ಇಲ್ಲದಂತ ಆ ಈಶ್ವರ ವಾಣಿ ಯಾವಾಗ ಹೇಗೆ ಬಂತು ಅನ್ನುವುದು ಅನುಭವಕ್ಕೂ ಇಲ್ಲದಂತ ಆ ಒಂದು ಅದ್ವೈತ ತಾತ್ಪರ್ಯವನ್ನ ತಿಳಿಸಿಕೊಡ್ತದ ಗುರುವಿನ ವಚನ. ಆ ಶ್ರುತಿ ತಾತ್ಪರ್ಯ ಗೊತ್ತಾಯ್ತಿಲ್ಲ. ಶ್ರುತಿ ಗೊತ್ತತ್ತೆ ನಿನ್ ಮೊದಲು? ಶ್ರುತಿ ಅಂದ್ರೆ ಗೊತ್ತಿಲ್ಲ, ವೇದ ಅಂದ್ರೆ ಗೊತ್ತಿಲ್ಲ, ಆಗಮ ಅಂದ್ರೆ ಗೊತ್ತಿಲ್ಲ. ಅದೆಲ್ಲವನ್ನ ಆ ಶ್ರುತಿ ನಿನಗೆ ಹೇಳವಲ್ತು. ಆ ಗುರು ಶ್ರುತಿಯ ತಾತ್ಪರ್ಯವನ್ನು ಹೇಳಿದ್ನಿಲ್ಲ. ಏನ್ ಹೇಳಿದ್ರು ಗುರುಗಳು? ಮಂದಮತಿಗೆ ವಿಚಾರಿಗೆ ದೈವಪರನಿಗೆ ಚಂದವೆನಪ ಕಾಂಡಗಳನ್ನು ನಿಂತುವರೆಯುವುದು. ಇದನ್ನ ಯಾರು ಹೇಳಿದ್ರು? ಗುರು ಹೇಳಿದ್ನೋ, ಅಲ್ಲಿ ವೇದ ಹೇಳ್ತ. ಹಾಗಾಗಿ ಅದನ್ನು ಬೋಧಿಸುವುದರಿಂದ ಗುರುವಾಕ್ಯವೇ ಶ್ರುತಿ. ಅದೇ ನೋಡು ವೇದ. ಗುರು ವಚನವೇ ಸ್ಮೃತಿ. ಆ ಶ್ರುತಿಯ ಅರ್ಥವನ್ನ ಸ್ಮರಿಸಿ, ಹೌದಿಲ್ಲ, ಅದಕ್ಕೆ ತಮ್ಮ ಸ್ವಪದಗಳಿಂದ ಅನುಭವವನ್ನು ಸೇರಿಸಿ ಸರಳವಾದ ಯುಕ್ತಿಗಳಿಂದ ಶ್ರೋತೃಗಳಿಗೆ ಯಾವ ರೀತಿ ಹೇಳಿದರೆ ಅವರಿಗೆ ಅರ್ಥವಾಗುವುದು ಅನ್ನುವ ಪದಗಳನ್ನು ಸೇರಿಸಿ ನಿನಗೆ ಬೋಧ ಮಾಡ್ತಾನಲ್ಲ, ಆ ವಾಕ್ಯವೇ ಸ್ಮೃತಿ. ಅದು ನೋಡ್ರಿ, ಆ ವಾಕ್ಯವೇ ಸ್ಮೃತಿ. ಅಖಿಲರ್ಗೆ ಶ್ರುತಿ ಅಖಿಲರ್ಗೆ ಅಂತ ಹೇಳಿಲ್ಲ, ಸ್ಮೃತಿ ಮಾತ್ರ ಅಖಿಲರ್ಗೆ. ಶ್ರುತಿ ವಾಕ್ಯಗಳು ಋಷಿಗಳಿಗೆ ಸೀಮಿತವಾದವು. ಆದರೆ ಆ ವಾಕ್ಯಗಳನ್ನು ಸ್ಮರಿಸಿ ತಮ್ಮ ಅನುಭವವನ್ನು ಸೇರಿಸಿ ಸರಿಯಾದ ರೀತಿ ತಿಳಿಸುವ ಪ್ರಯತ್ನದ ಶಬ್ದಗಳನ್ನು ಅಳವಡಿಸಿ ಬೋಧಿಸ್ತಾರಲ್ಲ, ಇದು ನೋಡು ಸ್ಮೃತಿ ವಾಕ್ಯ. ಹಾಗಾಗಿ ಗುರು
ವಚನವೇ ಪುರಾಣ ಆಗಮ. 18 ಪುರಾಣ ನೀನು ನೋಡೋಕೆ ಹೋಗಬೇಡ, ಗುರುವಿನ ಮಾತು ಕೇಳ ಸಾಕು. ಯಾಕಂದ್ರೆ 18 ಪುರಾಣವನ್ನು ನೀವು ಒಬ್ಬನ ಕೇಳಕ್ಕೆ ಆಯುಷ್ಯ ಆದಲ್ಲ ಗೊತ್ತಿಲ್ಲ. ಆ 18 ಪುರಾಣದ ಲಕ್ಷಾರ್ಥವನ್ನ ಗುರು 2 ವಾಕ್ಯದಲ್ಲಿ ಹೇಳ್ತಾರಲ್ಲ, ಪರೋಪಕಾರಾಯ ಪುಣ್ಯಾಯ ಪರಪೀಡನೆ ಪಾಪಾಯ. ಅಷ್ಟು ಹೇಳ್ಬಿಟ್ರಲ್ಲ, ಮುಗಿತಿಲ್ಲ ನನಗೆ. ಹಾಗಾಗಿ ಮತ್ತು ಗುರು ವಚನವೇ ಸಕಲಾರ್ಥ ಸಿದ್ಧಿಗಳಾಗು. ಮೊದಲೇ ಹೇಳಿನಿ, ಗುರುಗಳು ಕರುಣಿಸೆ, ಒಲಿದು ಕರುಣಿಸೆ ಅಂದರೆ ಸಕಾಮ್ಯದಿಂದ ಗುರುವಿನ ಭಜಿಸಿದ್ದಾದರೆ ಭೋಗ ಮೋಕ್ಷಗಳು ಕೂಡ ನಿನಗೆ ಪ್ರಾಪ್ತಿ ಆಗ್ತವೆ. ಇದಕ್ಕೆ ಉದಾಹರಣೆ ಹೇಳಿ, ಸಿದ್ಧಾರೂಢರ ಚರಿತ್ರೆಯಲ್ಲಿ ಎಲ್ಲಾದ್ರೂ ನೋಡ್ರಿ, ಎಂತೆಂಥ ವ್ಯಕ್ತಿಗಳು ಏನೇನು ಪರಿಣಾಮದಿಂದ ಯಾವ್ಯಾವ ರೀತಿಯಿಂದ ಆ ಗುರುವಿನ ವಾಕ್ಯದಿಂದ ಅವ್ರಿಗೆ ಏನೇನು ಆಗಬಾರ್ದಿತ್ತು ಎಲ್ಲ ಪ್ರಾಪ್ತಿಯಾಗಿದೆ. ಮತ್ತು ಗುರು ವಚನವೇ ಸಿದ್ಧಿ ಅಂತ ಆಯ್ತಲ್ಲ. ಹಾಗಾಗಿ ಗುರು ವಚನವೇ ಕೊನೆಗಿನದ ಮೋಕ್ಷಗತಿ ಹೇತು. ನಿಷ್ಕಾಮದಿಂದ ಭಜಿಸಿ ಹಿಂದಿನ ಬಹುಜನ್ಮದ ಪುಣ್ಯವನ್ನು ಗಳಿಸಿ ನಿನ್ನೆ ಮೊನ್ನೆ ಹೇಳಿದಂತೆ ಒಟ್ಟು ಬೇಡ ಧಾನ್ಯ ಬೇಕು ಅನ್ನೋವನಿಗೆ ಭೋಗ ಬೇಡ ಮೋಕ್ಷ ಸಾಕು ಅಂತ ಯಾವನ ಏಕಾಗ್ರತೆ ಇದೆ ಅಂಥವನಿಗೆ ಗುರುವಚನವೇ ಮೋಕ್ಷ. ಅದು ಕಾರಣ ಆಯ್ತು ನೋಡ್ರಿ. ಯಾಕೆ ಕಾರಣ ಆಯ್ತು ಅಂದ್ರೆ, ಇಲ್ಲಿಯವರೆಗೂ ನೀನು ಸವಿದಿದ್ದಿ, ಏನೇನು ನೋಡಿದ್ದಿ, ಏನು ಕೇಳಿದ್ದಿ, ಏನು ಮುಟ್ಟಿದ್ದಿ, ಏನು ತಿಂದಿದ್ದಿ, ಏನು ಬಿಟ್ಟಿದ್ದಿ, ಎಲ್ಲವೂ ಕೂಡ ಇಲ್ಲಿವರೆಗೂ ನಿನಗೆ ಆನಂದ ಕೊಟ್ಟಿಲ್ಲ ಅಂತ ಹೇಳಿದವ್ರು ಯಾರು ನಮಗ? ಮೊದಲೇನು ತಿಳ್ಕೊಂಡಿವಿ? ಇದು ತಿಂದಿಲ್ಲ ಅದಕ್ಕಾಗಿ, ಅದು ತಿಂದಿಲ್ಲ ಅದಕ್ಕೆ ಆನಂದ ಆಗಿಲ್ಲ ಅಂದಿವಿ. ಅದು ಮುಟ್ಟಿಲ್ಲ ಅದಕ್ಕೆ ಆನಂದ ಆಗಿಲ್ಲ ಅಂದಿವಿ. ಇನ್ನು ಅದನ್ನು ನೋಡಿಲ್ಲಪ್ಪ ಅದಕ್ಕೆ ಆನಂದ ಆಗಿಲ್ಲ ಅಂದಿವಿ ನಾವು. ಆದರೆ ಜನ್ಮ ಜನ್ಮಾಂತರ ಮುಟ್ಟಿದ್ದಿ, ನೋಡಿದ್ದಿ, ವಾಸಿಸುವುದೇ ವಾಸನೆ ತಗೊಂಡಿದ್ದಿ, ಎಷ್ಟೆಲ್ಲ ಕೂಡಿದ್ರೆ ನಿನಗೆ ಆಗಿಲ್ಲ ಅಂದರೆ ಅಲ್ಲಿ ಆನಂದ ಇಲ್ಲ ಅಂತ ಹೇಳಿದವರು ಸದ್ಗುರುಗಳು. ಹೌದಲ್ಲ? ಇದನ್ನ ಬೇರೆಯವ್ರ ಮುಂದೆ ಹೇಳಕೋರಿ, ಅದಕ್ಕೆ ಅವ್ರು ಬೇರೆಯವ್ರ ಮುಂದೆ ಓದ್ತಾರಂತೇಳಿ ತಾತ ಹೇಳ್ತಂದಲ್ಲ. ಪುರಾಣಕ್ಕೆ ಯಾರನ್ನ ಶ್ರಾವಣ ಮಾಸದಾಗ ಮನೆಗೆ ಸಾಯಂಕಾಲ ಹೋಗ್ರಂತ ಅನ್ನಂಗಿಲ್ಲ ಅಂತ. ಯಾರಿಗೆ? ದುಡಿಯೋರಿಗೆ. ಏನು ಪುರಾಣ ಕೇಳ್ಕೋತಿದ್ದಿ, ಮನೆಗೆ ಮಾಡೋ ಕೆಲಸ ಭಾಳ ಅವ ಅಂತ ಹೇಳೋದು. ಆಮೇಲೆ ಪ್ರಸಾದಕ್ಕೆ ಮಾತ್ರ ಹೋಗೋಣದು. ಪ್ರಸಾದ ಮಾಡ್ತಲ್ಲ ಕೊನೆ ದಿವಸ, ಊಟಕ್ಕೆ ಹೋಗ್ರ ಅನ್ನೋದು, ಶಾಸ್ತ್ರಕ್ಕೆ ಬೇಡ ಅನ್ನೋದು. ಯಾಕಂದ್ರೆ ಶಾಸ್ತ್ರ ಕೇಳಿದ್ರೆ ಹಿಂಗೆ ಆಗ್ತಾವ, ಶಾಸ್ತ್ರ ಕೇಳಿದ್ರೆ ಹಿಂಗೆ ಆಗ್ತಾವ. ಇದು ಹಿಂಗೆ ಆಗ್ಲಂತ ಯಾರನ್ನ ಬಯಸ್ತಾರೇನು? ಯಾವ ತಂದೆ ತಾಯಿ ಬಯಸಂಗಿಲ್ಲ. ಬಯಸ್ತಾರಂದ್ರೆ ಅವ್ರ ಹಿಂದಿನ ಜನ್ಮದ ಬಹುಪುಣ್ಯ ಇದ್ದವ್ರಿಗೆ. ಅಂಥವ್ರನ್ನಾರ ಇಡೀ ಮನೆತನವೇ ಅದರಲ್ಲಿ ಜೀವನವನ್ನು ಕಳೆದು ಸವೆದು ಯೋಚಿಸಿ ಆಲೋಚಿಸಿ ತಮ್ಮ ಸಮಯವನ್ನು ಪಾರಮಾರ್ಥಕ್ಕೆ ಎರಗಿ ಮೀಸೆಟ್ಟಂಥವ್ರು ಎಷ್ಟೋ ಮಂದಿ ಯಾರ ಜಗತ್ತಿನಲ್ಲಿ ಇಲ್ಲ ಅಂತಲ್ಲ. ಅವ್ರು ಯಾಕಿಟ್ರು ಇವ್ರು ಯಾಕೆ ಇಡ್ಲಿಲ್ಲಪ್ಪ ಅಂದ್ರೆ ಅವ್ರಿಗೆ ಪುಣ್ಯ ಅದ ಇಟ್ಟಾರ, ಪಾಪ ಅದ ಬಿಟ್ಟಾರ. ಹಾಗಾಗಿ ಇಲ್ಲಿ ಮೋಕ್ಷ ಪ್ರಾಪ್ತಿಗೆ ಕಾರಣವಾಗಿರುತ್ತದೆ ಅಂದ್ರೆ ಏನರ್ಥ? ಗುರುವಿನ ಮೊಟ್ಟ ಮೊದಲು ಯಾವುದಂದ್ರೆ ಗುರುವಿನಲ್ಲಿ, ಗುರು ವಚನದಲ್ಲಿ, ಗುರುವಿನ ಉಪದೇಶದಲ್ಲಿ, ಗುರುವಿನ ವಾಕ್ಯದಲ್ಲಿ ದೃಢವಾದ ನಂಬಿಕೆ ಇರಬೇಕು. ಅಂದಾಗ ಎಲ್ಲರೂ ಪಾರಾಗ್ತಾರೆ. ಇಂಥವ್ರಂತ ಅರ್ಥ ಅಲ್ಲ.
ಈಗಾಗಲೇ ನೀವು ಕೇಳ್ತೀರಿ, ಜ್ಞಾನ ಶತಕ ಬರ್ತದಲ್ಲ, ಎಷ್ಟೋ ವರ್ಷದ ಹಿಂದೆ ಹೇಳಿದ್ದನ್ನು. ಅವರು 4-5 ಜನ ಕುಟುಂಬ ಸಹಿತವಾಗಿ ಕೇಳಿದ್ದು. ಮತ್ತು ಅಂಥ ಜ್ಞಾನ ಶತಕವನ್ನ ಕೇಳಬೇಕಂತ ಅಪರಾತ್ರಿಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಹ್ಞೂ ಅಂತ ಕೇಳ್ತಾರಂದ್ರೆ ಮತ್ತೆ ಅವ್ರು ಆ ಪಕ್ಷದ ಕೇಳ್ಯಾರೋ ಆ ಪಕ್ಷದ ಕೇಳ್ಯಾರೋ. ಮತ್ತೆ ಅದು ಒಂದೇ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಸಹಿತವಾಗಿ ಎಲ್ಲರೂ ಈ ಪಾರಮಾರ್ಥದಲ್ಲಿ ಒಂದು ಜೀವನವನ್ನ ಕಳೆಯುವಂತ ಪ್ರಯತ್ನ ಮಾಡ್ತಾರಲ್ಲ, ಇದು ವಿಚಾರ ಮಾಡಿದ ಸಾಮಾನ್ಯ ನೆನಪಿದು. ಹಿಂದಿನ ಜನ್ಮದ ಪುಣ್ಯ ಅದು. ಹಾಗಾಗಿ ಇಂಥ ಎಷ್ಟೋ ಕುಟುಂಬಗಳು ಉಂಟು, ಇಲ್ಲಂತಲ್ಲ. ನಾವು ನೋಡಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಂಗಿಲ್ಲ. ಎಲ್ಲೇ ಬರ್ತಾರಲ್ಲ ಎಷ್ಟೋ ಜನ ಕುಟುಂಬ ಸಹಿತವಾಗಿ ತಂದೆ ತಾಯಿ ಮಗ ಸೊಸೆ ಪೂಜೆ ನಿಮ್ಮ ಮನೆಗೆ ಬರಕ್ಕೆ ಎಷ್ಟೋ ವರ್ಷ ಆಯ್ತು, ಎಷ್ಟೋ ವರ್ಷಗಳಾದವು. ಮತ್ತೆ ಯಾಕೆ ಬರ್ತಾರ ಅಂದ್ರೆ ಅವರಿಗೆ ಅಪೇಕ್ಷೆ ಆದಂತ ಬರ್ತಾರೋ, ಪುಣ್ಯ ಆದಂತ ಬರ್ತಾರೋ, ಪುಣ್ಯ ಇಲ್ಲಂತ ಬರ್ತಾರೋ? ಪುಣ್ಯನೇ ಅಂತ ಅರ್ಥ ಮಾಡಬೇಕು. ಹಾಗಾಗಿ ಇಲ್ಲಿ ಕೂಡ ಹೇಳಿ ಮುಂದೆ ಆದರಿಂದೇ ಇಷ್ಟೆಲ್ಲ ಹೇಳಿದ್ನಲ್ಲ, ಗುರುವಿನ ಉಪದೇಶದಿಂದ, ಗುರು ವಚನದಿಂದ ಏನೇನು ನಿನಗೆ ಗೋಚರ ಆಗ್ತದ? ಶ್ರುತಿ, ಶ್ರುತಿ ಅರ್ಥ, ಸ್ಮೃತಿ, ಸ್ಮೃತಿ ಅರ್ಥ, ಪುರಾಣ, ಪುರಾಣದ ಅರ್ಥ ಮತ್ತು ಭೋಗದ ಸಿದ್ಧಿಗಳ ಎಲ್ಲವೂ ಪ್ರಾಪ್ತಿಯಾಗುವಂತ ಒಂದು ಅತ್ಯಂತ ಶ್ರೇಷ್ಠವಾಗಿ ಜಗತ್ತಿನಲ್ಲಿ ಅಜ್ಞಾನಿಗಳು ನಂಬಲಿಕ್ಕೆ ಅಸಾಧ್ಯವಾದಂಥ ಶಕ್ತಿ ಗುರುವಿನಲ್ಲಿ ಅದ. ಅದಕ್ಕೆ ಸಾಕ್ಷಾತ್ ಭರ್ಗೋ ನರಾಕೃತಿ ಅಂದ. ಅದರಿಂದ ಆ ಕಾರಣದಿಂದ ವೇದ ಪುರಾಣ ಆಗಮ ಸ್ಮೃತಿ ಪದಸಿದ್ಧಿಗಳ ಬೇರೆ ಅರಸರೇ, ಸುರತಿ ಸದ್ಗುರು ವಾಕ್ಯವನ್ನೇ ನಂಬು. ನೀನು ಅತಿ ಮುದದಿಂದೆ ಬಹು ಸಿದ್ಧಿಗಳನ್ನು ಇಕ್ಕಿ. ಈ ಎಲ್ಲ ಕಾರಣಗಳನ್ನ ನಿನಗೆ ಯಾಕೆ ಹೇಳಿದೀನಿ ಅಂದ್ರೆ ಇಷ್ಟು ಸಾಮರ್ಥ್ಯ ಆದಂತ. ಹಾಗಾಗಿ ನೀ ಏನು ಮಾಡು, ಈ ಒಂದು ಕಾರಣವನ್ನ ನೀನು ವಿಚಾರ ಮಾಡಿ ವೇದಾದಿಗಳಲ್ಲಿ ಹೇಳಿದ ಯಾವುದೊಂದು ಪದವಿಯನ್ನಾಗಲಿ ಪದಾರ್ಥವನ್ನಾಗಲಿ ಅಥವಾ ಯಾವುದೇ ಸಿದ್ಧಿಯನ್ನಾಗಲಿ ಮತ್ತು ಭೋಗ ಭಾಗ್ಯವನ್ನಾಗಲಿ ಏನೊಂದು ಆಪೇಕ್ಷಿಸದೆ ಬೇರೊಂದು ವರವನೊಲ್ಲೆನು ಮುಕ್ತಿ ದೊರೆವ ಸಾಧನವ ಬೇಡುವನಭವ. ಯಾಕ ಇಷ್ಟೆಲ್ಲ ಆವಂದ್ರೂ ಕೂಡ ಅಲ್ಲಿ ಬೇರೊಂದು ವರವಲ್ಲೇ. ಯಾಕೆ ಒಲ್ಲೆ ಅಂದ್ರೆ ನಿನ್ನಲ್ಲಿ ಎಲ್ಲ ಆವಂದ್ಮೇಲೆ ಅಲ್ಲಿಗೆ ಆಗ್ಬೇಕಂತ. ಎಲ್ಲವೂ ನಿನ್ನಲ್ಲಿ ಇದೆ ಅಂದಮೇಲೆ ಮತ್ತೆ ಅದು ಬೇಡ 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 ಹೇಳ್ಯಾರಿಲ್ಲ. ಆ ಕಾರಣದಿಂದ ಅವೇನು ಆಪೇಕ್ಷೆ ಮಾಡದೆ ಪದಸಿದ್ಧಿಗಳ ಬೇರೆ ಹುಡುಕದೆ ಅಲ್ಲಾದೇನು ಇಲ್ಲಾದೇನು ಅವರೆಲ್ಲಾದೇನು ಇವರೆಲ್ಲಾದೇನು ಆ ದೇವರೆಲ್ಲಾದೇನು ಈ ದೇವರೆಲ್ಲಾದೇನು ಅಂತ ಹುಡುಕಕೋಡ ಏನು ಮಾಡು, ಸುದತಿ ಸದ್ಗುರು ವಾಕ್ಯವನ್ನು ನಂಬು. ಏನು ಮಾಡಲಿ ಅಂದ್ರೆ ಹೇಳಿದ್ನಲ್ಲಿ ಇಷ್ಟತನ ಅದೇ ನೀನು ಗುರುವಾಕ್ಯವನ್ನು ನಂಬು. ಮತ್ತೆ ಹೇಗೆ ನಂಬು ಅಂದ್ರೆ ನೀನು ಅತಿ ಮುದದಿಂದೆ ಅಂತ ಇಲ್ಲಿ ಶಬ್ದ ಹಾಕಿದ್ರು. ಅಂದ್ರೆ ಅತಿ ಭಕ್ತಿಯಿಂದೆ. ಮತ್ತೆ ಭಕ್ತಿ ಎಂದಲ್ಲಿ ಭಾವ ತಗೋಬೇಕು. ಗುರುವಿನಲ್ಲಿ ಹೋದಾಗ ಭಕ್ತಿ ಭಾವಾನುಕೂಲನೆ ಗುರು ಶಂಭುಲಿಂಗ. ಅವೆರಡರಿಂದ ನೀನು ಹೋಗೋದು ಬಿಟ್ಟು ಬಹು ಬುದ್ಧಿಗಳನ್ನು ಇಕ್ಕಿ, ನಿನ್ನ ಸ್ವಂತ ಬುದ್ಧಿ, ಮಂದಿ ಹೇಳೋ ಬುದ್ಧಿ ಅವಲ್ಲ, ಜನಗಳ ಬುದ್ಧಿ ಭಾಳ ಇರ್ತಾವ.
ಮತ್ತು ನಾನು ಅಲ್ಲಿಗೆ ಹೋದ್ರೆ ಹಿಂಗಾಯ್ತು, ನಾನು ಅಲ್ಲಿಗೆ ಹೋದ್ರೆ ಹಿಂಗಾಯ್ತು, ನಾವು ಹೇಳ್ದು ಅವರು ನಾನು ಹಿಂಗೆ ಹೋದಾಗ ಹಿಂಗಾಯ್ತು ಅಂತ ಅವ್ರು ಹೇಳ್ದು. ಇವುಗಳನ್ನ ತಲೆಗೆ ಹಾಕ್ಕೊಂಡ್ವಿ ನಾವು ಅಷ್ಟೇ, ನಾವು ತಲೆಗೆ ಹಾಕಿದ್ರು ಕೂಡ ನಮಗೂ ಅಷ್ಟೇ, ಇಬ್ಬರಿಗೂ ನಷ್ಟ. ತಲೆಗೆ ಹಾಕಿದವ್ರಿಗೂ ನಷ್ಟ, ಹಾಕಿಕೊಂಡವ್ರಿಗೂ ನಷ್ಟ. ಒಂದೇ ಮಾತಿನಲ್ಲಿ ದುನೇ ಆಗಲಿ. ಇವತ್ತು ಗುರುವಿನ ಮಾತಿನಲ್ಲಿ ವಿಶ್ವಾಸ ಹಿಡಿದು ನಡೆದ ಸಾಕು, ಉಳಿದು ಯಾವ ಬೇಕಾಗಿಲ್ಲ ಅನ್ನುವಂಥ ವ್ಯಕ್ತಿಗಳು ಸಿಗೋರು ಎಷ್ಟು ಮಂದಿ ಯಾರು. ಹಾಗಾಗಿ ನೀನು ಅನೇಕ ವಿಚಾರಗಳನ್ನು ಮಾಡಕ್ಕೆ ಹೋಗಬೇಡ, ಸಮಯ ಇಲ್ಲಲ್ಲ. ಸಾವು ತಡವಿಲ್ಲ, ನರಕ ದೂರವಿಲ್ಲ, ಕೆಡುವ ಒಡಲನ್ನು ನೆಚ್ಚಿ ಕೆಡಬೇಡ ಕೂಡಲ ಸಂಗಮ ದೇವ. ಇವನ್ನ ಮತ್ತೆ ವಿಚಾರ ಮಾಡ್ಕೊಂತ ಕುಂತ ಹಾಳಾಗಬೇಡ. ಸಮಯ ಅದು ನಮಗೆ ಇದಕ್ಕಾಗಿ ಹೆಚ್ಚಿಗೆ ಒಂದು 4 ವರ್ಷ ಕೊಟ್ಟಿಲ್ಲ. ಸುಮ್ಮನೆ ಕಾಲವನ್ನು ಕಳೆದು ಸಾವುದುಚಿತವೇ ನೆಮ್ಮಿ ಲೇಸು ಎನಿಸುವ ನಿಜವಾದ ಮುಕ್ತಿ ಪಡೆಯದೆ ಅಂದ್ರು. ಈ ಕಾಲನ ಆಗ್ತದಿಲ್ಲ. ಈಗ ಬಜಾರ್ಗೆ ಹೋಗ್ತಾರೆ, ಏನೋ ಸಾಮಾನು ತಾವಕಂತ ಹೋಗ್ತಾರೆ. ಮದುವೆ ಸಂದರ್ಭ ಬಂದ್ಮೇಲೆ ಒಂದಿರ್ತಾವ, 4-5 ವಸ್ತು ಇರ್ತಾವ ತಗೊಳಕ್. ಮುಖ್ಯವಾದದ್ದೇನು? ತಾಳಿ. ಹೌದಲ್ಲ? ಬಜಾರ್ದಾಗ ಹೋದ ತಕ್ಷಣ ಅಲ್ಲಿ ಅದು ನೋಡಿದೆ, ಇದು ನೋಡಿದೆ, ಅದು ನೋಡಿದೆ, ಇದು ನೋಡಿದೆ ಅಂತ ಹೇಳಿ ಅಲ್ಲೇ ಸಮಯ ಕೆಳೆದು ಅಂಗಡಿ ಮುಚ್ಚಿದ ಮೇಲೆ ಬಂಗಾರದ ಅಂಗಡಿಗೆ ಹೋದ ತಾಳಿ ಸಿಗ್ತದ ನಿನಗೆ? ಯಾಕೆ ಸಿಗ್ಲಿಲ್ಲ? ಸಮಯಕ್ಕೆ ಸರಿಯಾಗಿ ಹೋದ್ರೆ ಕೊಡ್ತಿದ್ರು ಅವರು. ಇದ್ದ ಸಮಯನ್ನ ಸುಮ್ಮನೆ ಕಾಲ ಕೆಡದಲ್ಲ. ಏನ್ ಬೇಕಿಲ್ಲ, ಏನಿಲ್ಲ. ನೀವು ಓದೋ ತಾಳಿ ತಗಕ ಅಲ್ಲಿಗೆ ಹೋಗ್ಬೇಕಿಲ್ಲ ಸೀದಾ. ಇಲ್ಲಿ ನೀ ಮಾಡದ ಕಾಲಹರಣಕ್ಕಾಗಿ ನಿನ್ನ ಕೈಗೆ ಮಾಂಗಲ್ಯ ಸಿಗಲಿಲ್ಲ ನೋಡು. ಸಿಗ್ತೇನು? ಅದರಂತೆ ಇಲ್ಲಿ ನಿನಗೆ ಏನು ಬೇಕಾಗದ ಅದನ್ನ ಬಂದಿದ್ದಿ, ಮತ್ತೆ 11 ನೋಡ್ಕ್ಯಾಂತ ಕುಂತಿದ್ದಿ. ಅದು ನೋಡಿದೆ, ಇದು ನೋಡಿದೆ ಅಂದ್ರೆ ಏನಾಯ್ತು? ಸಾವು ತಡವಿಲ್ಲ, ಅಷ್ಟೊತ್ತಿಗೆ ಸಾವು ಬಂತು, ಮುಗಿತಲ್ಲ. ಹಾಗಾಗಿ ಸದ್ಗುರುವಿನ ವಾಕ್ಯವೇ ನಂಬು. ಇದರಿಂದ ಏನಾಗ್ತದ ಅಂದ್ರೆ ನಿನಗ ಮೋಕ್ಷ ಕೂಡ ಪ್ರಾಪ್ತಿ ಆಗ್ತದ, ಸಿದ್ಧಿ ಆಗ್ತದ, ಎಲ್ಲವೂ ಪ್ರಾಪ್ತಿ ಆಗ್ತದ ಅಂತ ಹೇಳಿ ಮುಂದ ಇಂಥ ಪರಬ್ರಹ್ಮನ ವಿಷಯವನ್ನ ಯಾರು ತಿಳಿಸ್ಕೊಡೋಕಪ್ಪ ಅಂತ ಹೇಳಿದ್ರೆ ಗುರುಗಳ ಶಾಬ್ದಿಯದ ಶಬ್ದ ಪ್ರಮಾಣವೇ. ಗುರುಗಳ ಮಂತ್ರೋಪದೇಶ ಶಾಬ್ದ ಪ್ರಮಾಣ ಇಲ್ಲ. ಅದರಿಂದ ನೋಡಂದ್ರ ಅವರು ಮೌನ ಅಂತ ಹೇಳಿಲ್ಲ, ಮಾಟ ಅಂತ ಹೇಳಿಲ್ಲ, ಇನ್ನೊಂದಂತ ಹೇಳಿಲ್ಲ. ಅನುಭವ ಗೋಚರವೆನಿಪಂತೆ ಪರತತ್ವವನ್ನು ತಾನು ಇದಿರೆಂದು ಬೇಡುವುದು. ಅದರಿಂದ ಇನೇಳೆ ವರ ಗುರುವಚನವೇ ಶಾಬ್ದವೆಂದೆನೆಪ ಪ್ರಮಾಣವಪ್ಪದು ನೋಡು. ಹೇ ಮೈತ್ರಾದೇವಿ ಕೇಳು, ಆ ಪರಬ್ರಹ್ಮ ಸ್ವರೂಪವ ಏನದ ಇಲ್ಲಿವರೆಗೆ ಇಲ್ಲ ಅಂತ ತಿಳ್ಕೊಂಡಲ್ಲ, ಅದ ನಾನೇ ಇದ್ದೀನಂತ ನಿನಗೆ ಅನುಭವಕ್ಕೆ ಬರ್ಬೇಕಾದ್ರೆ ಆ ರೀತಿ ಅನುಭವಕ್ಕೆ ಬರುವಂತೆ ಹೇಳುವುದರಿಂದ ಏನಾಗ್ತದೆ ಅಂದ್ರೆ ಇಲ್ಲಿವರೆಗೂ ಶಾಸ್ತ್ರಗಳು ಯಾವುದು ಮನವಾಣಿಗಳಿಗೆ ಇಂದ್ರಿಯಗಳಿಗೆ ವೇದ್ಯವಲ್ಲ ಅಂತೇನು ಹೇಳಿದ್ರು, ಇಂಥ ಮನವಾಣಿಗಳನ್ನು ಅರಿಯುತ್ತಾ ತಾನೊಂದಾಗಿ ದೃಕ್ರೂಪವು ಯಾವುದಾಗಿರುವುದು ಅದೇ ಬ್ರಹ್ಮವು ಎಂದು ಕೈಯೊಳಗಿನ ನೆಲ್ಲಿಕಾಯಿಯಂತೆ ಅಪರೋಕ್ಷ ಜ್ಞಾನ ಉಂಟು ಮಾಡುವುದರಿಂದ ಗುರು ವಚನಕ್ಕೆ ಶಬ್ದ ಪ್ರಮಾಣ. ಎಷ್ಟು ಕೆಲಸ ಮಾಡಬೇಕು ಗುರು.
ಮಾಡಬೇಕಾದ್ರೆ ಎಲ್ಲ ತಗೋಬೇಕಾದ್ರೆ ಸೃಷ್ಟಿಯಿಂದ ಷಡ್ಲಿಂಗ ಪೂರ್ವಕವಾಗಿ ಶಾಸ್ತ್ರ ತಗೋಬೇಕು. ಅದು ಅಲ್ಲಿಟ್ ಇಲ್ಲಿಟ್ ಅಲ್ಲೊಂದು ದಿನ ಇಲ್ಲಿ ಇನ್ನೊಂದು ದಿನ ಹಿಂಗಾದ್ರೆ ಕೆಲಸ ಆಗೋದಿಲ್ಲ. ಕ್ರಮ ತಪ್ಪಿ ನಡೆಯುವುದರಿಂ ಕಷ್ಟ ಇನ್ನುಂಟೆ ಹೇಳಿಲ್ಲ. ಇಲ್ಲಿ ಷಡ್ಲಿಂಗ ಪೂರ್ವಕವಾಗಿ ಉಪಕ್ರಮ ಉಪಸಂಹಾರ ಲಿಂಗ ಅಂಥೇಳಿ ಮುಂದೆ ಅರ್ಥಾಪತಿ ಅಂತ ಏನು ಹೇಳಿಕೆ ಅಂತ ಬಂದ್ರೆ ಅದರ ಪ್ರಕಾರ ಅಂಗೈ ಒಳಗಿನ ನೆಲ್ಲಿಕಾಯಿ ಅಂದ್ರು ಅದಕ್ಕೆ ನೋಡಕ್ಕೆ ಮತ್ತೆ ಇನ್ನೊಂದು ಕನ್ನಡ ಬೇಕನ್. ಅದರಂತೆ ನಿನಗ ಅಪರೋಕ್ಷ ಜ್ಞಾನವನ್ನು ಹೇಗೆ ದೃಢ ಮಾಡಿಕೊಡ್ತದೋ ಅದರಂತೆ ನಿನ್ನಲ್ಲಿ ಇರುವಂಥ ಬ್ರಹ್ಮವನ್ನ ದೃಢ ಮಾಡಿಕೊಡುವುದೇ ಶಬ್ದ ಪ್ರಮಾಣ, ಗುರುವಿನ ಮಾತು. ಹಾಗಾಗಿ ಮನನಕ್ಕೆ ಬೀಜವೆಂದೆನೆಪಂತೆ ಯುಕ್ತಿಗಳನ್ನು ಗೋಚರಿಸುವ ಕಾರಣದಿಂದ ವನಜ ಸನ್ನಿಧಿ ವಕ್ತೆ ತಿಳಿಯೇ ಸದ್ಗುರು ವಾಕ್ಯ ಅನುಮಾನವೆಂದೆಂಬ ಪವಣವಕ್ಕು. ಮತ್ತಿಲ್ಲಿ ಪ್ರಮಾಣ ಯಾವುದಪ್ಪ? ಇಲ್ಲಿ ಆ ಪ್ರಮಾಣಗಳು ಬೇರೆ, ಶಾಸ್ತ್ರ ಪ್ರಮಾಣವು. ಇಲ್ಲಿ ಮನನಕ್ಕೆ ಅಂದರೆ ಮನನ ಅಂದ್ರೆ ಏನು? ನಿಶ್ಚಯ ಅಂತ, ಸಂಶಯ ಇಲ್ಲದೆ ನಿಶ್ಚಯ. ಆ ನಿಶ್ಚಯಕ್ಕೆ ಆಗಲಿಕ್ಕೆ ಏನು ಕಾರಣ? ಆ ಕಾರಣ ಕಂಡುಹಿಡಿತಾನೆ ಗುರು. ಕಂಡುಹಿಡಿದು ಅನೇಕ ದೃಷ್ಟಾಂತಗಳನ್ನು ತಿಳಿಸುವ ಕಾರಣ. ದೃಷ್ಟಾಂತ ಯಾಕೆ ಹೇಳ್ತಾರ? ಅದು ತಿಳಿಸೋಕ್ಕೋಸ್ಕರ ದೃಷ್ಟಾಂತ ಇರಬೇಕು. ನಗಸಕ್ಕೋಸ್ಕರ ದೃಷ್ಟಾಂತ ವೇದಾಂತ ಇಲ್ಲ. ತಿಳಿಸೋಕ್ಕೋಸ್ಕರ ಇರುವಂಥ ದೃಷ್ಟಾಂತಗಳು ವೇದಾಂತ ಶಾಸ್ತ್ರದಲ್ಲಿ. ಅದಕ್ಕಾಗಿ ಇಲ್ಲಿ ಯಾರು ನಗದೇ ಇಲ್ಲಲ್ಲ, ನಗವ ನಕ್ರ ಶಾಸ್ತ್ರ ಅಂತಿದ್ ನಮ್ಮ ಬಸವಣ್ಣಂದ್ರು. ಶಿಷ್ಯಗ ಶಾಸ್ತ್ರ ಕೇಳ್ತಾ ಕೇಳ್ತಾ ದುಃಖ ರಸ ಆಗ್ಬೇಕಂತಿದ್ದ. ಅಂದಾಗ ಶಾಸ್ತ್ರ ನಗಿಸ್ತಾ ನಗಿಸ್ತಾ ಶಾಸ್ತ್ರ ಹೇಳಿದ್ರೆ ಅದು ಏನು ಪರಿಣಾಮ ಆಗ್ತದಂತ ನೀವು ವಿಚಾರ ಮಾಡ್ರಿ. ಹಾಗಾಗಿ ಇಲ್ಲಿ ದೃಷ್ಟಾಂತಗಳನ್ನು ತಿಳಿಸುವ ಕಾರಣದಿಂದ ಅವೇ ನೋಡು ಬೀಜ. ಶಬ್ದಕ್ಕೆ ದೃಷ್ಟಾಂತ ಬೀಜ ಶುರುವಾದವು. ಮತ್ತೆ ವನಜ ಸನ್ನಿಭವಕ್ತೆ ಅಂದ್ರೆ ಕಮಲ ಸದೃಶ್ಯವಾದ ಕಣ್ಣುಳ್ಳಂತ ಮೈತ್ರಿ ಸದ್ಗುರು ವಚನವೇ ಅನುಮಾನವೆಂದು ಹೇಳಿಸಿಕೊಳ್ಳುವ ಪ್ರಮಾಣ ನೋಡು. ಇದೇ ಅನುಮಾನ ಪ್ರಮಾಣ ಇಲ್ಲ. ನಿನಗ ದೃಷ್ಟಾಂತದಿಂದ ದಾಷ್ಟಾಂತಕ್ಕೆ ತಗೊಂಡು ಹೋಗ್ತಾವು. ಇದಕ್ಕಿಂತ ಹೆಚ್ಚಿನ ಪ್ರಮಾಣ ಏನ್ ಬೇಕು? ದೃಷ್ಟಾಂತವನ್ನು ಹೇಳಿ ದಾಷ್ಟಾಂತಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾವ. ಇವು ಪ್ರಮಾಣ ಅಲ್ಲ. ಹಾಗೆ ಇದು ಅನುಮಾನ, ಶಾಬ್ದ ಪ್ರಮಾಣ, ಅನುಮಾನ ಪ್ರಮಾಣ, ಇವೇ ಬೀಜ ಅಂದ್ರು. ಮತ್ತೆ ಹೇಗಂದ್ರೆ ಇಲ್ಲಿ ಯಾವ ದೃಶ್ಯಗಳಾಗಿರುವುದರಿಂದ ಪ್ರತ್ಯಕ್ಷವಾಗಿ ತಿಳಿಯಕ್ಕೆ ಬರ್ತಾವ. ಯಾವ ದೃಶ್ಯ ಅಂದ್ರೆ ಜಗತ್ತೆಲ್ಲವೂ ದೃಶ್ಯ. ಜಗತ್ನಾಗ ಕಾಣಲಾರ್ದು ಯಾವ ವೇಡ್ ಕಾಣ್ತಾವಂದ್ರೆ ಅವು ದೃಶ್ಯ ಅಂತ. ಅವು ಯಾಕೆ ಕಾಣಕ್ ಬರ್ತಾವಂದ್ರೆ ಇವು ಮನಸ್ಸಿನಿಂದ ತಿಳ್ಕೊಂಡು ವಾಣಿಯಿಂದ ಇದು ಇದೆ ಅಂತ ಹೇಳಕ್ ಬರ್ತಾವ, ಅದಕ್ಕೆ ಕಾಣ್ತಾವ. ಹೇಳಕ್ ಬರ್ತಾವಿಲ್ಲ. ಆದರೆ ಅಗೋಚರವಾಗಿರ್ತಕ್ಕಂಥ ಬ್ರಹ್ಮವು ಅದು ತಿಳಿಲಿಕ್ಕೆ ಹೇಗೆ ಬರ್ತದಂತ ಸಂಶಯ ಮಾಡಿದರೆ ಆ ಸಂಶಯವನ್ನ ಪರಿಹಾರ ಮಾಡೋದಕ್ಕಾಗಿ ಯುಕ್ತಿ ಚಿಂತನೆ ಮಾಡಬೇಕಂದ್ರೆ ಶಾಸ್ತ್ರ ಚಿಂತನೆ, ಯುಕ್ತಿ ಚಿಂತನೆ. ಅದಕ್ಕೆ ಅಲ್ಲಿ ಏನಿರೋದು ಸ್ವಾನುಭಾವ, ಶ್ರುತಿಯ ಪ್ರಮಾಣ, ಸ್ವಾನುಭಾವ ಇವೆಲ್ಲ ಹೇಳ್ಕೊಂತ ಬಂದಲ್ಲ. ಮೂರು ಕೊಡ್ಬೇಕಲ್ಲಿ: ಶ್ರುತಿ, ಯುಕ್ತಿ, ಸ್ವಾನುಭಾವ. ಅದಕ್ಕೆ
ಉಪನಿಷತ್ತುಗಳು ಅಂತಂದರೆ ಭಗವದ್ಗೀತೆ, ಬ್ರಹ್ಮಸೂತ್ರ, ಅವು ಪ್ರಮಾಣ ಬೇಕಿಲ್ಲ ಹೇಳಕ್ಕೆ. ಅದಕ್ಕೆ ಬೇಕಾದಂಥ ವೇದಾಂತದ ಯುಕ್ತಿಗಳು ಬೇಕು. ಆವಾಗ ಗೋಚರ ಅಂದರೆ ನಮಗೆ ತಿಳಿಯಲಿಕ್ಕೆ ಅಸಾಧ್ಯವಾದದನ್ನು ಸರಳವಾಗಿ ತಿಳ್ಕೊಳ್ಳೋಕ್ಕೆ ಸಾಧನ ಆಗಬೇಕು. ಅವಾಗ ಏನಾಯಿತು, ಇದು ಸ್ವಾನುಭವಕ್ಕೆ ಬರ್ತದೆ. ಹಾಗಾಗಿ ಹೇಗೆಂದರೆ ಒಬ್ಬ ವ್ಯಕ್ತಿ, ಅದೇ ಹೇಳ್ಯಾರ, ಮೊದಲು ಹೇಳಿದ್ದೆ, ಒಬ್ಬ ವ್ಯಕ್ತಿ ಏನು ಮಾಡಿದ, ತನ್ನ ಕಣ್ಣನ್ನು ತಾನು ತಿಳಿಯದೆ ಕಣ್ಣೇನಂತ ಕೇಳಿದ. ಅಲ್ಲಿ ಹಿಂದೆ ಹೇಳಿದ್ರು, ತಾಯಿ ಕನ್ನಡಿಯನ್ನು ತೋರಿಸಿ ಯಾವುದು ಕಣ್ಣಂತ ನೀ ಅಂತಿದ್ದಲ್ಲ ಅದೇ ನೋಡು ಕಣ್ಣಂತ ಹೇಳಿದ್ವಿ. ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಪ್ರಶ್ನೆ ಮಾಡಕ ಅದಕ್ಕೊಬ್ಬ ಹೇಳ್ದ, ಇದು ಕೆಂಪು, ಹಸಿರು ಮೊದಲಾದ ರೂಪದಿಂದ ಗುರುತಿಸುವುದು ಅದೇ ಕಣ್ಣು ಅಂತ ಹೇಳಿದ. ಇದು ಕೆಂಪ, ಅದ ಬಿಳಿ, ಅದ ಕಪ್ಪ ಅಂತ ಯಾವುದನ್ನು ಕಂಡು ಹಿಡಿತದ ಅದೇ ಕಣ್ಣಂದ. ಆವಾಗ ಅವನು ಕಣ್ಣನ್ನು ಕಾಣುವುದಕ್ಕಾಗಿ ಎಷ್ಟು ಕಾಲ ಎಲ್ಲೆಲ್ಲೇ ಹುಡುಕಿದರೂ ಅವನಿಗೆ ಕಣ್ಣೇ ಕಾಣಿಸಲಿಲ್ಲ. ಹೇಳ್ತಾನೆ, ಕಣ್ಣು ಕಾಣಿಸವಲ್ತು. ಆವಾಗ ಪ್ರತ್ಯಕ್ಷ ಆಗಬೇಕಾದ್ರೆ ಏನು ಮಾಡಿದ್ರು, ಅದೇ ಕನ್ನಡಿಟ್ಟಲ್ಲ, ಅದೇ ಕನ್ನಡ ತಾವು ಇಲ್ಲದನ್ನು ಹೇಳ್ಕೊಟ್ರನು. ಎದ್ದುದನ್ನು ಅನುಭವಕ್ಕೆ ಬರಲಾದಕ್ಕಾಗಿ ಅನುಭವಕ್ಕೆ ಬರೋಕ್ಕೋಸ್ಕರ ಕನ್ನಡ ಹೇಳ್ಬೇಕಾಯ್ತು. ನೀವು ಪರಬ್ರಹ್ಮ ಸ್ವರೂಪ ಇದ್ದು ನಿನ್ನ ಅನುಭವಕ್ಕೆ ಬರಲಾರದ ಕಾರಣವಾಗಿ ಶಾಸ್ತ್ರ ನಿನ್ಗೆ ಹೇಳ್ಬೇಕಾಯ್ತು. ಇಲ್ಲಾಂದ್ರೆ ಯಾಕೆ ಹೇಳ್ತದೆ ವೇದಗಳು, ಗುರುವಾದ್ರೆ ಯಾಕೆ ಹೇಳ್ತದ? ಆ ಕಾರಣದಿಂದ ಇದರಂತೆ ಏನು ಮಾಡು ಅಂದರೆ, ಅನುಮಾನದ ಇರವಿನ ಯುಕ್ತಿ ಚಿಂತನವೆಂಬ ಮನನವೇ ತನ್ನ ಅನುಭವದು ಜನಿಪುದು ಅದಕ್ಕೆ ಆದಿ ಕಾರಣವಾದ ಗುರುವಾಕ್ಯ ಅನುಭೂತಿ ಎಂದೆಂಬ ಪೌರ್ಣವಕ್ಕೂ. ಇದು ಅನುಭೂತಿ ಶಾಬ್ದಿ, ಅನುಮಾನ, ಅನುಭೂತಿ ಪ್ರಮಾಣ. ಇಲ್ಲೇನೆಂದರೆ ಅನುಮಾನಾಸ್ಪದ ರೂಪದ ಯುಕ್ತಿ ಚಿಂತನವೆಂಬ ಮನನವೇ ಇಲ್ಲೇನಾದರೂ ಸ್ವಂತ ಅನುಭವ ಅಂದ. ಶ್ರವಣ ಮನನಗಳಿಂದ ಸ್ವರೂಪ ಇದೆ ಅಂತ ನಿಶ್ಚಯ ಆಗ್ತದ. ಶ್ರವಣ ಅಂದರೆ ಅಂತಪ್ಪ ಗುರುವಿನ ವಾಕ್ಯ ಉಪದೇಶ, ನಂತರ ಅದನ್ನ ಪದೇ 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 ಹೌದು ಅಲ್ಲೋ ಹೌದು ಅಲ್ಲ ಅಂತ ವಿಚಾರ ಮಾಡುವುದೇ ಮನನ ಆಗ್ತದೆ. ಅದು ನಿಶ್ಚಯವಾಗಿ ತಿಳಿಯುವುದಕ್ಕೆ ಮುಂದೆ ಅಪರೋಕ್ಷ ಜ್ಞಾನಕ್ಕೆ ಅದು ಕಾರಣ ಆಗ್ತದೆ. ಯಾಕಂದ್ರೆ ಆಕಾಶದಲ್ಲಿ ಚಂದ್ರನ ಆ ಬೆಳದಿಂಗಳದ, ಇಲ್ಲಿ ಗಿಡ ಅದ, ಗಿಡದ ಕೆಳಗೆ ಒಬ್ನು ಕುಂತಾನ, ಅಲ್ಲಿ ಮೇಲೆ ಈ ಗಾಳಿ ಬಿಟ್ಟದ, ಎಲೆ ಅಲಗಡಕತ್ತವ. ಆ ಗಿಡದ ಕೆಳಗಿನಿಂದ ನೋಡಿದಾಗ ಆಕಾಶ ಚಂದ್ರ ಅಲಗಡದಂಗೆ ಆಗ್ತದ. ಚಂದ್ರ ಅಲಗಡದಂಗೆ ಆಗ್ತಿಲ್ಲ, ಚಂದ್ರ ಅಲಗಡ್ತಾನೆ ಎಂದನ ನಮಗೆ ಅಲಗಡದಂಗೆ ಕಾಣ್ತದಲ್ಲ. ಯಾಕಂದ್ರೆ ಎಲೆಯ ಚಂಚಲತ್ವದಿಂದನೇ ಆ ಚಂದ್ರನಿಗೆ ಚಂಚಲತ್ವದ ಆರೋಪ ಆಗ್ಯದ. ಯಾವಾಗ ಗಾಳಿ ನಿಂತಿತ್ತು ಅಂದ್ರೆ ಚಂದ್ರ ಪೂರ್ಣ ಕಾಣ್ತಲ್ಲ ನಿನಗೆ. ಅದ್ರಂಗೆ ಅದು ನಿಂತಿದ್ದೇ ನಿನಗೆ ಪೂರ್ಣ ಚಂದ್ರ ಅನುಭವ ಆಯ್ತು. ಅದಕ್ಕೆ ಶ್ರವಣ ಮಾಡಿದ್ದು ಮನನ ಆಯ್ತು ಅಂದ್ರೆ ಮುಂದೆ ನಿಧಿಧ್ಯಾಸಕ್ಕೆ ಕಾರಣ ಆಗ್ತದೆ, ಮನನ ಆಗ್ಬೇಕಲ್ಲ. ಹಾಗಾಗಿ ಈ ರೀತಿ ಇದು ಅನುಭೂತಿ ಪ್ರಮಾಣ ಅಂತ ಇಲ್ಲಿ ಹೇಳ್ಕಂತ ಬಂತಾರೆ. ಆ ಕಾರಣದಿಂದ ಇಲ್ಲಿ ಆವಗತಿ ಕ್ರಮವಿದ ಶ್ರವಣವ ಮನನವು ಒಪ್ಪುವ ನಿಧಿಧ್ಯಾಸವೆನಿಸುವ ಇವು ತಾನು ಅನುಕ್ರಮದಳು ಶಬ್ದ ಅನುಮಾನ ಅನುಭೂತಿಯುವುದೆಂದು ತಿಳಿಯುವುದು. ಅಲ್ಲಿ 6 ಪ್ರಮಾಣಗಳು ಅಪ್ರಮಾಣ ಅಂದ್ಬಿಟ್ರು, ಇಲ್ಲಿ 3 ಪ್ರಮಾಣವೇ ಪ್ರಮಾಣ ಅಂದ್ರು. ಯಾವುದು ಅಂದರೆ
ಸದ್ಗುರು ವಾಕ್ಯವನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದು. ಆ ಶ್ರವಣವನ್ನೇ ಶಾಬ್ದಿ ಪ್ರಮಾಣ ಅಂತೆಂತು, ಮನನವೇ ಅನುಮಾನ ಪ್ರಮಾಣ. ನಿನ್ನ ಸಂಶಯ ಕೇಳ್ತಿಲ್ಲ. ಮತ್ತೆ ನಿಧಿಧ್ಯಾಸವೇ ಅನುಭೂತಿ ಪ್ರಮಾಣ, ಸ್ವಾನುಭಾವಕ್ಕೆ ಬಂತಿಲ್ಲ. ಹೀಗೆ ಕ್ರಮವಾಗಿ ಹೇಳಿಸಿಕೊಳ್ಳುವವು ಎಲ್ಲಿ ಶ್ರೀ ಗುರು ವಚನವೇ ಶ್ರುತಿ ಅಲ್ಲಿ. ಎಷ್ಟು ಕಾರ್ಯ ಮಾಡಿಕೊಡ್ಬೇಕಂತ ಇಲ್ಲಿ ಹೇಳ್ತಾ ಬಂದರು. ಇದಕ್ಕೆ ಗುರುವಾಕ್ಯಕ್ಕೆ ಎಲ್ಲ ಸಾಧನೆಗಳು ಒಂದೊಂದು ನಿನಗೆ ಫಲ ಕೊಟ್ಟರೆ, ಗುರುವಾಕ್ಯ ಅನ್ನುವುದು ಸರ್ವ ಸಾಧನೆಗೆ ಅದು ಕಾರಣ ಆದಂತ ಇಲ್ಲಿ ನಿರೂಪಣೆ ಮಾಡಿದೀವಿ. ಅಂದರೆ ನಿಮಗೆ ನಾವು ಹೇಳಿದೀವಿ ಅಂತಕ್ಕಂಥ ಮಾತನ್ನು ಹೇಳಿ 4ನೇ ಸಂಧಿ 1ನೇ ಸೂತ್ರದ ಪದ 11ಕ್ಕೆ ಇದು ಮಂಗಲಾಯಿತು. ಮತ್ತು ಇಲ್ಲಿಗೆ ಇನ್ನೂ 10 ನಿಮಿಷ ಸಮಯ ಇರಲಿ. ನಾಳೆ ದಿನ 2ನೇ ಸೂತ್ರವನ್ನು ಆಧಾರವಾಗಿಟ್ಟುಕೊಂಡು ನಾವು ನೀವು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ವಾಕ್ಪುಷ್ಪವನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವೆಲ್ಲರೂ ಮಂಗಳದಲ್ಲಿ ಪಾಲ್ಗೊಳ್ಳೋಣ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. 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 ಹೂವ ಸೂರಾಡಿರೆ ಹುಟ್ಟಿದ ಕ್ಷಣ ಬಂದು. ದೇವರೆಂದೆನಿಸಿದ ದೇವರೆಂದೆನಿಸಿದ ಜೀವನ್ಮುಕ್ತನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಒಳವರಗೆನ್ನದೆ ಒಳೆವಾಚಿ ಜ್ಯೋತಿಗೆ ಒಳವರಗೆನ್ನದೆ ಒಳವಾಚಿ ಜ್ಯೋತಿಗೆ ಬೆಳಗೋ ಪ್ರಕಾಶನ ಬೆಳಗೋ ಪ್ರಕಾಶನ ತಿಳಿದ ಮೈಮಾನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಷಟಸ್ಥಲ ಬ್ರಹ್ಮಗೆ ಷಡ್ವರ್ಣ ಅತೀತಗೆ ಬ್ರಹ್ಮಗೆ ಷಡ್ವರ್ಣ ಅತೀತಗೆ ನುಡಿಯೋ ಪಂಚಾಕ್ಷರಿ ನುಡಿಯೋ ಪಂಚಾಕ್ಷರಿ ದೃಢ ಭಕ್ತಿ ಗುರುವಿನ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ. ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಉನ್ಮನೆ ಪ್ರಭೆಯೋಳು ತನ್ಮಯನಾದವಗೆ ಚೆನ್ನಾಗಿ ಬೆಳಗಿರೆ ಚೆನ್ನಾಗಿ ಬೆಳಗಿರೆ ಚಿನ್ಮಯ ಶಿವನಂದರ ಮ್ಯಾಲ ಹೂವ ಸೂರಾಡಿರೆ. ಸದ್ಗುರುವಿನ ಮೇಲೆ ಶಿವ ಸಾಂಬನ ಮೇಲೆ ಹೂವ ಸೂರಾಡಿರೆ ಹೂವ ಸೂರಾಡಿರೆ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की जय. श्री सद्गुरु अरविंद महाराज की जय. साकार